ಇಸ್ರೇಲ್ ಭೀಕರ ಅಟ್ಯಾಕ್, ದಾಳಿಯ ತೀವ್ರತೆಗೆ ಭೂಕಂಪನದ ಅನುಭವವಾಗಿದೆ. ಟೆಹರಾನ್ ಮೇಲೆ ಆಗಿರುವಂತಹ ಅಟ್ಯಾಕ್ ಇದು. ಇಸ್ರೇಲ್ ಭೀಕರ ಅಟ್ಯಾಕಿಗೆ ದಾಳಿಯ ತೀವ್ರತೆ ಹೆಂಗಿತ್ತು ಅಂದ್ರೆ ಇದು ದಾಳಿನ ಅಥವಾ ಭೂಕಂಪನ ಅನ್ನುವಂತಹ ಅನುಭವ ಅಲ್ಲಿದ್ದವರಿಗಾಗಿದೆ. ದಾಳಿಯಿಂದ ಟೆಹರಾನ್ ಕಟ್ಟಡಗಳು ಗಡಗಡ ಅಂದಿವೆ. ಕೆರ್ಮನ್ಯಾ ನಗರದಲ್ಲೂ ಕೂಡ ಹಲವು ಸ್ಫೋಟಗಳು ಸಂಭವಿಸಿರುವಂಥದ್ದು. ಕೆರ್ಮನ್ಯಾದಲ್ಲಿವೆ ಮಿಸೈಲ್ನ ಹಲವು ಸ್ಥಾವರಗಳು. ಮಿಸೈಲ್ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ ಇಸ್ರೇಲ್. ಇರಾನ್ ಮಿಸೈಲ್ ಲಾಂಚರ್ಗಳಲ್ಲಿ 40% ಸೇಫ್. ಮೊದಲು ಇವುಗಳ ನಾಶಕ್ಕೆ ಇಸ್ರೇಲ್ ಅಮೆರಿಕ ಸ್ಕೆಚ್ ಹಾಕಿರುವಂಥದ್ದು. ದಾಳಿಯ ತೀವ್ರತೆಗೆ ಈಗ ಅಲ್ಲಿ ಭೂಕಂಪದ ಅನುಭವವಾಗ್ತಿದೆ. ಟೆಹರಾನ್ ಮೇಲೆ ಇಸ್ರೇಲ್ ಭೀಕರ ಅಟ್ಯಾಕ್ ಮಾಡಿರುವಂಥದ್ದು. ದಾಳಿಯ ತೀವ್ರತೆ ಹೆಂಗಿದೆ ಅಂದ್ರೆ ಇದು ಯುದ್ಧದ ದಾಳಿನ ಅಥವಾ ನಿಜವಾಗ್ಲೂ ಪ್ರಕೃತಿಯಿಂದ ಭೂಕಂಪ ಸಂಭವಿಸ್ತಿದೆಯಾ ಅನ್ನೋ ಮಟ್ಟಕ್ಕೆ ದಾಳಿ ಆಗ್ತಿದೆ. ಟೆಹರಾನ್ ಕಟ್ಟಡಗಳು ಗಡಗಡ ಅಂತಿದ್ದಾವೆ. ಕೆರ್ಮನ್ಯಾ ನಗರದಲ್ಲೂ ಕೂಡ ಹಲವಾರು ಕಡೆ ಸ್ಫೋಟಗೊಂಡಿದೆ. ಕೆರ್ಮನ್ಯಾದಲ್ಲಿವೆ ಮಿಸೈಲ್ನ ಹಲವಾರು ಸ್ಥಾವರಗಳು. ಮಿಸೈಲ್ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಹೊಡೆದು ಉರುಳಿಸ್ತಿದೆ. ಇರಾನ್ ಮಿಸೈಲ್ ಲಾಂಚರ್ಗಳಲ್ಲಿ 40% ಸೇಫ್. ಮೊದಲು ಇವುಗಳ ನಾಶಕ್ಕೆ ಇಸ್ರೇಲ್ ಅಮೆರಿಕ ಈಗ ಸ್ಕೆಚ್ ಹಾಕಿರುವಂಥದ್ದು. ಟೆಹರಾನ್ ಮೇಲೆ ಭೀಕರವಾದಂತಹ ಯುದ್ಧ ನಡೀತಿದೆ. ಇಸ್ರೇಲ್ ಬಹಳ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಿದೆ. ದಾಳಿಯ ತೀವ್ರತೆಗೆ ಭೂಕಂಪನದ ಅನುಭವವಾಗ್ತಿದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಮಿಸೈಲ್ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡ್ತಿರುವಂಥದ್ದು. ಕಟ್ಟಡಗಳು ಕೂಡ ಅಕ್ಷರಶಃ ನಡುತ್ತಾ ಇದೆ. ಅಫ್ಕೋರ್ಸ್ ಭೂಕಂಪನದ ಅನುಭವವೇ ಆಗ್ತಿದೆ. ಯುದ್ಧದ ಭೀಕರತೆ ಹಂಗಿದೆ. ಕೆರ್ಮನ್ಯಾ ನಗರದಲ್ಲೂ ಕೂಡ ಹಲವಾರು ಸ್ಫೋಟಗಳಾಗಿರುವಂಥದ್ದು. ಮಿಸೈಲ್ನ ಹಲವು ಸ್ಥಾವರಗಳು ಕೆರ್ಮನ್ಯಾ ನಗರದಲ್ಲಿವೆ. ಮಿಸೈಲ್ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಈ ದಾಳಿಯನ್ನ ಮಾಡ್ತಿದೆ. ಇರಾನ್ ಮಿಸೈಲ್ ಲಾಂಚರ್ಗಳಲ್ಲಿ 40% ಸೇಫ್. ಆದ್ರೆ ಮೊದಲು ಅವುಗಳನ್ನ ನಾಶ ಮಾಡಬೇಕು ಅಂತ ಈಗ ಇಸ್ರೇಲ್ ಅಮೆರಿಕ ಸ್ಕೆಚ್ ಹಾಕಿಕೊಂಡು ಟೆಹರಾನ್ ಮೇಲೆ ಭೀಕರವಾದಂತಹ ಅಟ್ಯಾಕ್ ಅನ್ನ ಮಾಡ್ತಿರುವಂಥದ್ದು. ಅಫ್ಕೋರ್ಸ್ ಅಮೆರಿಕ ಹೇಳಿದಂತೆ ಈ ಯುದ್ಧ ನೀವು ನೋಡಿದ್ದಿಷ್ಟು ದಿನ ಸ್ಯಾಂಪಲ್ಲು ಇನ್ನಿರುತ್ತೆ ನೋಡಿ ಅಸಲಿ ಯುದ್ಧ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ದಾಳಿ ಕೂಡ ಆಗ್ತಿರುವಂಥದ್ದು. ಇಸ್ರೇಲ್ ಮತ್ತು ಅಮೆರಿಕ ಒಂದು ನೀಟಾಗಿ ಪ್ಲಾನ್ ಮಾಡಿಕೊಂಡು ಸ್ಕೆಚ್ ಹಾಕೊಂಡು ಮೊದಲು ಎಲ್ಲೆಲ್ಲಿ ಇರಾನ್ ಮಿಸೈಲ್ ಲಾಂಚರ್ಗಳಿದೆಯೋ ಅಲ್ಲಿ ನಾವು ದಾಳಿಯನ್ನ ಮಾಡಬೇಕು, ಮೊದಲು ಅವುಗಳನ್ನ ನಾಶ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಈ ದಾಳಿಯನ್ನ ನಡೆಸ್ತಿವೆ. ಕೆರ್ಮನ್ಯಾದಲ್ಲಿರುವಂತಹ ಮಿಸೈಲ್ನ ಹಲವಾರು ಸ್ಥಾವರಗಳು ಅಲ್ಲಿ ಮೊದಲು ದಾಳಿ ಆಗಬೇಕು, ಅವುಗಳನ್ನ ಸರ್ವನಾಶ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ದಾರೆ. ದಾಳಿಯ ತೀವ್ರತೆಗೆ ಅಲ್ಲಿ ಭೂಕಂಪನದ ಅನುಭವ ಉಂಟಾಗ್ತಿದೆ. ಕಟ್ಟಡಗಳು ಗಡಗಡ ಅಂತಿದ್ದಾವೆ. ಇನ್ನೂ ಈ ದಾಳಿಯ ತೀವ್ರತೆ ಮುಂದುವರೆದ್ರೆ, ಇದೇ ಭೂಕಂಪನದ ಅನುಭವ ಮುಂದುವರೆದ್ರೆ ಇಂಥ ಕಟ್ಟಡಗಳು ಯಾವಾಗ ಬರೀ ಆ ತೀವ್ರತೆಗೆ ನೆಲಸಮವಾಗುತ್ತೋ ಗೊತ್ತಿಲ್ಲ, ಆ ರೀತಿ ಭಯಂಕರವಾಗಿ ನಡೀತಿದೆ ಯುದ್ಧ. ದಾಳಿಯ ತೀವ್ರತೆಗೆ ಭೂಕಂಪನದ ಅನುಭವ ಉಂಟಾಗ್ತಿದೆ. ಟೆಹರಾನ್ ಕಟ್ಟಡಗಳು ಗಡಗಡ ಅಂತಿದ್ದಾವೆ. ಯಾವ ಕ್ಷಣದಲ್ಲೂ ಬೇಕಾದ್ರೂ ಯುದ್ಧದ ಭೀಕರತೆಗೆ, ಈ ಅನುಭವಕ್ಕೆ, ಭೂಕಂಪನ ಅನುಭವಕ್ಕೆ ಕಟ್ಟಡಗಳು ಕುಸಿದು ಬೀಳ್ಬೋದು. ಒಟ್ಟಾರೆ ಹಲವಾರು ಸ್ಫೋಟ ಕೆರ್ಮನ್ಯಾ ನಗರದಲ್ಲಿ ಸದ್ಯಕ್ಕೆ ನಡೀತಿರುವಂಥದ್ದು.